ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ಮೊನ್ನೆ ನಿಮಗೆ ಹೇಳ್ದ ಹಾಗೆ ನಾನು ನೋಡಿರೋ ಕೆಲವು ಸ್ಥಳಗಳ ಬಗ್ಗೆ ನಿಮಗೆ ವಿವರಣೆ ಕೊಡಬೇಕು, ಕತೆ ಹೇಳಬೇಕು ಆ ಸ್ಥಳದ ಅಂತ ನನಗೆ ತುಂಬ ಇಷ್ಟ ಇತ್ತು. ಅದಕ್ಕೆ ಇವತ್ತು ನಾನು ಈ ಸಲ ಊರಿಗೆ ಹೋದಾಗ ನೋಡ್ಕೊಂಡು ಬಂದಿರೋ ದೇವಸ್ಥಾನದ ಬಗ್ಗೆ ನಿಮಗೆ ಹೇಳಲೇಬೇಕು ಅಂತ ತುಂಬ ಇಷ್ಟ ಆಯಿತು. ಅದಕ್ಕೆ ಹೇಳ್ತಾ ಇದ್ದೀನಿ. ಇಲ್ಲಿ ನಾನು ತೋರಿಸಿದ ಹಾಗೆ ಇದು ಬಳ್ಳಿಗಾವಿ ಅಂತ ಕೇದಾರೇಶ್ವರ ದೇವಸ್ಥಾನ. ಇದು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವಿ ಅಂತ ಇದು ಪ್ರಸಿದ್ಧವಾದ ದೇವಸ್ಥಾನ. ಇದು ತುಂಬ ಸುಂದರವಾಗಿದೆ. ಈ ದೇವಸ್ಥಾನ ಸಂಪೂರ್ಣವಾಗಿ ಕಲ್ಲಿನಿಂದಲೇ ಕೆತ್ತಿದ್ದಾರೆ ಈ ದೇವಸ್ಥಾನನ. ಅದನ್ನು ನಾವು 11ರಿಂದ 12ನೇ ಶತಮಾನದಲ್ಲಿ ಚಾಲುಕ್ಯರ ಆಳ್ವಿಕೆಗೆ ಒಳಪಟ್ಟಿತ್ತು ಈ ಸ್ಥಳ ಬಳ್ಳಿಗಾವಿ ಅಂತ. ಅದಕ್ಕೆ ಒಂದು ಪ್ರತೀತಿ ಇದೆ. ನೋಡಿ ಎಷ್ಟು ಸುಂದರವಾಗಿದೆ ಅಂದರೆ ತುಂಬ ಸುಂದರವಾಗಿದೆ ನೋಡೋಕ್ಕಂತೂ. ನೋಡಿ, ಇದು ನಾವು ಒಳಗಡೆ ಹೋಗ್ತಾ ಇರೋ ಹಾಗೆಯೇ ಈ ಥರದ ಒಂದು ದೃಶ್ಯ ನಮಗೆ ಕಂಡುಬರುತ್ತೆ. ಎಷ್ಟು ಸುಂದರವಾಗಿ ಕಲ್ಲಿನಿಂದ ಕೆತ್ತಿದ್ದಾರೆ ಈ ದೇವಸ್ಥಾನನ ಅಂತ ನೀವೇ ದೂರದಿಂದ ನೋಡ್ಬೋದು. ನೋಡಿ ಎಷ್ಟು ಸುಂದರವಾಗಿದೆ ಅಂದರೆ ಅಷ್ಟೊಂದು ಸುಂದರವಾಗಿದೆ ದೇವಸ್ಥಾನ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಇಷ್ಟೊಂದು ಚೆನ್ನಾಗಿದೆ. ಇದು ಸಂಪೂರ್ಣವಾಗಿ ಕಲ್ಲಿನಿಂದನೇ ಕೆತ್ತಿದ್ದಾರೆ ಈ ದೇವಸ್ಥಾನನ. ಹೊರಗಡೆ ತುಂಬ ಬಿಸಿಲಿದ್ರು ಒಳಗಡೆ ಮಾತ್ರ ಹೋದರೆ ನೀವು ತಂಪು ಅಂದರೆ ಅಷ್ಟೊಂದು ತಂಪಾಗಿರುತ್ತೆ. ಈ ದೇವಸ್ಥಾನದ ಶಿಲ್ಪಕಲೆ ಇದೆಯಲ್ಲ, ಇದನ್ನು ಹೊಯ್ಸಳರ ಕಾಲದ ಅಂದರೆ ಹೊಯ್ಸಳ ಶೈಲಿಯ ಶಿಲ್ಪಕಲೆ ಅಂತ ಹೇಳ್ತಾರೆ. ನಾವು ಒಳಗಡೆ ಹೋಗ್ತಿದ್ದ ಹಾಗೆ ನಮಗೆ ಎಷ್ಟು ತಂಪು, ಎಷ್ಟು ಖುಷಿ ಆಗುತ್ತೆ ಅಂದರೆ ಅಷ್ಟೊಂದು ಖುಷಿ ಆಗುತ್ತೆ. ನಿಮ್ಗೆ ಗೊತ್ತಲ್ವಾ, ಮಲೆನಾಡು ಅಂದರೆ ಅದು ಹಸಿರಿನಿಂದಲೇ ಕೂಡಿರುತ್ತೆ. ಆದರೆ ಈ ಟೈಮಲ್ಲಿ ತುಂಬ ಸೆಕೆ ಇರುತ್ತೆ ಅಲ್ಲಿ. ಆ ಸೆಕೆಯೂ ಕೂಡ ಈ ದೇವಸ್ಥಾನದ ಒಳಗಡೆ ಹೋದರೆ ಒಂದು ಚೂರು ನಿಮಗೆ ಅರಿವಾಗಲ್ಲ. ಯಾಕೆ ಅಂದರೆ ದೇವಸ್ಥಾನನ ಸಂಪೂರ್ಣವಾಗಿ ಕಲ್ಲಿನಿಂದಲೇ ಕಟ್ಟಿದ್ದಾರೆ ಈ ದೇವಸ್ಥಾನನ. ಈ ದೇವಾಲಯವನ್ನು ಭಾರತದ ಪುರಾತತ್ವ ಸಮೀಕ್ಷೆ ರಾಷ್ಟ್ರೀಯ ಪ್ರಾಮುಖ್ಯತೆಯ ಸ್ಮಾರಕ ಅಂತ ರಕ್ಷಿಸಿಕೊಂಡು ಬಂದಿದೆ. ಈ ದೇವಸ್ಥಾನನ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಹೊಂದಿದೆ ಈ ದೇವಸ್ಥಾನ. ಬಳ್ಳಿಗಾವಿಯ ಕೇದಾರೇಶ್ವರ ದೇವಸ್ಥಾನ. ನೋಡಿ, ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇದು ತ್ರಿಕೂಟ ಶೈಲಿಯಲ್ಲಿದೆ. ಅಂದರೆ ಈ ದೇವಸ್ಥಾನ 3 ದೇವಾಲಯಗಳನ್ನು ಒಳಗೊಂಡಿದೆ. ಪ್ರತಿಯೊಂದು ಅಂದರೆ ಪೂರ್ವ, ಉತ್ತರ ಮತ್ತು ದಕ್ಷಿಣಕ್ಕೆ ಎದುರಾಗಿರುವ ದೇವಾಲಯಗಳಿವೆ ಇಲ್ಲಿ. ಪಶ್ಚಿಮ ದೇವಾಲಯವು ಒಂದು ದ್ವಾರ ಮಂಟಪ ಹೊಂದಿದೆ. ಆದರೆ ಇತರ 2 ದೇವಾಲಯಗಳು ಅರ್ಧ ಮಂಟಪ ಹೊಂದಿವೆ. ಎಲ್ಲ ದೇವಾಲಯಗಳು ಮಹಾಮಂಟಪ ಎಂಬ 6 ಕಂಬಗಳ ಸಭಾಂಗಣಕ್ಕೆ ತೆರೆದುಕೊಳ್ಳುತ್ತವೆ. ಅದರ ಮುಂದೆ ಸಭಾಂಗಣ ಎಂಬ ದೊಡ್ಡ ಅಲಂಕೃತ ತೆರೆದ ಸಭೆಯ ಸಭಾಂಗಣ ಇರುತ್ತೆ. ಸಭೆಯ ಸಭಾಂಗಣ ಒಳವಿನ್ಯಾಸ ಇದೆಯಲ್ಲ, ಸ್ತಬ್ಧವಾಗಿ ಜೋಡಿಸಲಾದ ಚೌಕ ಇದು ಅಂತ ಹೇಳ್ತಾರೆ. ಇದನ್ನು ಪ್ರಕ್ಷೇಪಗಳು ಮತ್ತು ಹಿನ್ಸರಿಗಳನ್ನು ರಚಿಸುವ ಪರಿಣಾಮವನ್ನು ಹೊಂದಿದೆ ಇದು ಅಂತ ಹೇಳ್ತಾರೆ. ಗೋಡೆಯ ಪ್ರತಿಯೊಂದು ಪ್ರಕ್ಷೇಪಣವು ಸಂಪೂರ್ಣ ವಾಸ್ತುಶಿಲ್ಪದ ಅಭಿವ್ಯಕ್ತಿಯನ್ನು ಹೊಂದಿದೆ ಅಂತ ಪ್ರತೀತಿ ಇದೆ. ಇದಕ್ಕೆ ಎಷ್ಟು ಸುಂದರವಾಗಿದೆ. ನಿಮಗೆ ಇವಾಗ 2 ಇದನ್ನು ಕಾಣ್ತಾ ಇರ್ಬೋದು, ಗೋಪುರ ಕಾಣ್ತಾ ಇರ್ಬೋದು. ಇದರ ಆಚೆ ಕಡೆ ಇನ್ನೊಂದು ಗೋಪುರ ಕಾಣಿಸುತ್ತೆ ನೋಡಿ. ಇಲ್ಲಿ ಅದರ ಎದುರುಗಡೆ ಒಂದು ಚಿಕ್ಕ ಗೋಪುರ ಕಾಣಿಸುತ್ತಲ್ಲ, ಅದೇ ಥರ ಒಂದು ತ್ರಿಕೂಟ ಶೈಲಿಯಲ್ಲಿದೆ ಈ ದೇವಸ್ಥಾನ ಅಂತ ಹೇಳ್ತಾರೆ. ನೋಡಿ, ಈ ಥರ ಎಷ್ಟೊಂದು ಸ್ವಚ್ಛವಾಗಿ ಕೂಡ ಇಟ್ಟಿದ್ದಾರೆ ದೇವಸ್ಥಾನನ. ಎಷ್ಟೊಂದು ಕ್ಲೀನ್ನೆಸ್ ಮೇಂಟೈನ್ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ. ನೋಡಿ, ನಾವು ಒಳಗಡೆ ಹೋಗ್ತಾ ಇದ್ದಾಗೆ ಈತ ಬೃಹತ್ ಆಕಾರದ ನಂದಿ ಕಾಣಿಸುತ್ತೆ. ನಮಗೆ ನೋಡಿದ್ರೇ ಅಷ್ಟು ಖುಷಿಯಾಗುತ್ತೆ. ಅಂದರೆ ಎಷ್ಟೊಂದು ಅಂದರೆ ಅದನ್ನು ಕಲ್ಲಿನಿಂದಲೇ ಸಂಪೂರ್ಣ ಕೆತ್ತಿದಾರಲ್ಲ, ಅದಕ್ಕೆ ನೋಡೋಕ್ಕಂತೂ ಸಖತ್ತಾಗಿದೆ ದೇವಸ್ಥಾನ ಮಾತ್ರ. ಈ ನಂದಿ ನೋಡಿ ಎಷ್ಟು ಸುಂದರವಾಗಿದೆ ಅಲ್ವಾ ನೋಡೋದಕ್ಕೆ. ನೋಡಿ, ದೇವಸ್ಥಾನ ಈ ಥರ ಬರುತ್ತೆ ಈ ದೇವಸ್ಥಾನ. ನೋಡಿ, ಇದರ ಶಿಲ್ಪಗಳ ಕೆತ್ತನೆ ನೋಡಿ ಎಷ್ಟು ಸುಂದರವಾಗಿ ಕೆತ್ತಿದ್ದಾರೆ ಈ ದೇವಸ್ಥಾನದ ಕಲ್ಲಿನಿಂದ ಕೆತ್ತಿರೋದನ್ನು. ನನಗೆ ಇದನ್ನು ನೋಡಿದ್ರೆ ಮೈಸೂರಿನ ಸೋಮನಾಥೇಶ್ವರ ಟೆಂಪಲ್ ಇದೆಯಲ್ಲ, ಅದರದ್ದೇ ನೆನಪಾಗುತ್ತೆ ನನಗೆ. ಅಷ್ಟೊಂದು ಸುಂದರವಾಗಿ ಕೆತ್ತಿದ್ದಾರೆ ಈ ಕಲ್ಲಿನ ಮಂಟಪನ. ಅಷ್ಟು ಕ್ಲೀನ್ನೆಸ್ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ. ನೀವು ಒಮ್ಮೆ ಇದನ್ನು ಭೇಟಿ ಕೊಡಲೇಬೇಕು ದೇವಸ್ಥಾನಕ್ಕೆ. ನೋಡಿ, ನೀವು ಶಿವಮೊಗ್ಗ ಆ ಕಡೆ ಹೋದರೆ ತಪ್ಪದೆ ಶಿಕಾರಿಪುರದ ದಾರಿಯಲ್ಲಿ ಬರುತ್ತೆ ಈ ದೇವಸ್ಥಾನ. ತಪ್ಪದೆ ಒಂದು ಸಲ ವಿಸಿಟ್ ಮಾಡಿ ಈ ದೇವಸ್ಥಾನಕ್ಕೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ. ನೋಡಿ, ಒಳ ವಿನ್ಯಾಸ ಈ ಥರ ಇದೆ ದೇವಸ್ಥಾನದ್ದು. ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋಕ್ಕೆ 2 ಕಣ್ಣು ಸಾಲಲ್ಲ. ಹೇಳ್ತಾ ಇದ್ದೀನಲ್ಲ, ನನಗಂತೂ ತುಂಬ ಇಷ್ಟ ಆಯಿತು ದೇವಸ್ಥಾನ ಇದು ಮಾತ್ರ. ನೋಡಿ, ಒಳಗಡೆ ಪೂಜೆಗೆ ಕ್ಲೀನ್ ಮಾಡ್ತಾ ಇದ್ದಾರೆ. ಇದು ದೇವಸ್ಥಾನ.
ಎಷ್ಟೊಂದು ಸುಂದರವಾಗಿದೆ. ಒಳಗಡೆನೂ ಅಷ್ಟೇ ತುಂಬ ಚಂದವಾಗಿ ಮೂರ್ತಿಗಳನ್ನ ಕಲ್ಲಿನಿಂದಲೇ ಕೆತ್ತಿದ್ದಾರೆ. ಎಲ್ಲ ಮೂರ್ತಿಗಳನ್ನ ಕೂಡ ನೋಡಿ, ನಂದಿ ವಿಗ್ರಹ ಇದು.